ಬೆಂಗಳೂರಿನ ಡಿಸಿ ಕಚೇರಿಯ ಮುಂದೆ ಬಿಎಸ್ಪಿಯ ಬೆಂಗಳೂರು ನಗರ ಸಮಿತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಡಿಸೆಂಬರ್ 20, 2024 ರಂದು ಪ್ರತಿಭಟಿಸಿ ಕೇಂದ್ರ ಗೃಹ ಸಚಿವರಿಗೆ ಎಚ್ಚರಿಕೆ ನೀಡಲಾಯಿತು. ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬರ ರಾಷ್ಟ್ರಕ್ಕೆ ಗೌರವ ತಂದುಕೊಂಡ ರಾಷ್ಟ್ರ ನಾಯಕರನ್ನ ನಾವು ಅವಮಾನ ಮಾಡಬಾರದು. ಈ ಸಂದರ್ಭದಲ್ಲಿ ರಾಜ್ಯ ಸಂಯೋಜಕರಾದ ಮಾನ್ಯ ಅಶೋಕ್ ಚಕ್ರವರ್ತಿರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ಕೆ.ಸಿ. ನಾಗರಾಜ್ ರವರು, ಮಾನ್ಯ ಎನ್. ನಾಗರಾಜ್ ರವರು, ಮಾನ್ಯ ಅರುಣ್ ಪ್ರಸಾದ್ ಆಲ್ಬರ್ಟ್ ರವರು, ದಕ್ಷಿಣ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳಾದ ಮಾನ್ಯ ಸೆಲ್ವರಾಜ್ ರವರು, ಬಹುಜನ ಮುಖಂಡರಾದ ಮಾನ್ಯ ವಿ. ಬಾಲಕೃಷ್ಣರವರು, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮಾನ್ಯ ಚೇತನ್ ರವರು, 42ನೇ ವಾರ್ಡ್ ಉಸ್ತುವಾರಿಗಳಾದ ಆರ್.ಎಂ. ಸುಬ್ಬರಾಯುಡು ರವರು, ಬಿಎಸ್ಪಿ ಮುಖಂಡರುಗಳಾದ ಹುಲ್ಲಳ್ಳಿ ಶಿವು, ಬೇಗೂರು ಮಧು, ಕೂಲೇಬಸವ ವೆಂಕಟೇಶ್, ಶ್ರೀನಿವಾಸ್, ಗಂಗಾಧರ್, ಸೋಮಘಟ್ಟ, ರವಿ ನರಸಿಂಹ ಹಾಗೂ ಬಿಎಸ್ಪಿ ಮಹಿಳಾ ಮುಖಂಡರುಗಳಾದ ಪಾಪಮ್ಮ, ಸಾವಿತ್ರಮ್ಮ, ಮಂಜಮ್ಮ, ಅಕ್ಕಮ್ಮ ಮತ್ತು ಉದಯೋನ್ಮುಖ ವಕೀಲರಾದ ಕೀರ್ತಿ ನಾಗರಾಜ್, ಶಹಿಸ್ತಾ, ರಕ್ಷಿತಾ ಹಾಗೂ ಬಿವಿಎಫ್ನ ಕಾರ್ಯಕರ್ತರು, ಬೆಂಗಳೂರು ಕೇಂದ್ರ ಕಚೇರಿ ಉಸ್ತುವಾರಿ ವರದರಾಜ್ ರವರು ಭಾಗವಹಿಸಿದ್ದರು. ಅಮಿತ್ ಶಾ ಅವರನ್ನು ಸೇವೆಯಿಂದ ವಜಾಗೊಳಿಸಲೇಬೇಕು. ಗೃಹ ಮಂತ್ರಿಯಾದ ಅಮಿತ್ ಶಾ ಅವರನ್ನು ಆ ಒಂದು ಹುದ್ದೆಯಿಂದ ವಜಾಗೊಳಿಸಲೇಬೇಕು. ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿ ಧಿಕ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಅಮಿತ್ ಶಾಗೆ ಬೇಕೇ ಬೇಕು. ಪರವಾಗಿ ಮಾತಾಡಿ ವಿರೋಧವಾಗಿ ಮಾತಾಡಿ ಅಂತ ನಾವು ಮಾತಾಡ್ತಾ ಇಲ್ಲ. ಈಗ ಸೋನ್ಸು ಸಂಘಟನೆಗಳ ಬಗ್ಗೆ ಸೋನ್ಸು ಇನ್ಸಿಡೆಂಟ್ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ವಿ. ಅಮಿತ್ ಶಾ ಪರವಾಗಿ ಮಾತಾಡ್ತಾ ಇಲ್ಲ. ಈಗ ನಮ್ಮ ಮನವಿ ಪತ್ರ ಏನಿದೆ ಅಂತ ನಮ್ಮ ಪಕ್ಷದ ಸಂಯೋಜಕರಾಗಿರ್ತಕ್ಕಂಥ ಅಶೋಕ್ ಚಕ್ರವರ್ತಿ ಅವರು ಓದೋದ್ರ ಮುಖಾಂತರವಾಗಿ ನಾವು ಮನವಿ ಪತ್ರ ಮಾಡ್ತೀವಿ. ನಂತರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಎಲ್ರಿಗೂ ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಬಂಧುಗಳೇ, ಮನವಿ ಪತ್ರ ಮಾನ್ಯ ಗಣರತ್ನ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಜಿಲ್ಲಾಧಿಕಾರಿಗಳ ಮೂಲಕ ವಿಷಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲು ಆಗ್ರಹಿಸಿ. ಮಾನ್ಯರೇ, ಸಂಸತ್ ಅಧಿವೇಶನದಲ್ಲಿ
ಭಾರತ ಸಂವಿಧಾನಕ್ಕೆ 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಿಸಿದರೆ 7 ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಗೃಹ ಮಂತ್ರಿ ಆಗಿರ್ತಕ್ಕಂತಹ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬ ಅವಹೇಳನಕಾರಿಯಾಗಿ ಮಾತಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಅಡಿಯಲ್ಲೇ ಅವರು ಈ ದೇಶದ ಗೃಹ ಮಂತ್ರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ದುಸ್ಥಿತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತದನಂತರ ಮಾತನಾಡಿದ ಕೆ.ಸಿ. ನಾಗರಾಜ್ ರವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸರಿಯಲ್ಲ. ಕೂಡಲೇ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಿಡಿಕಾರಿದರು. ಇವತ್ತು ಬೆಂಗಳೂರಿನ ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ. ಬಹುಜನ ಸಮಾಜ ಪಕ್ಷದ ಬೆಂಗಳೂರು ಜಿಲ್ಲಾ ಶಾಖೆ ವತಿಯಿಂದ ನಮ್ಮ ಉದ್ದೇಶ ಇಷ್ಟೇ, ಏನು ಭಾರತ ಸಂವಿಧಾನಕ್ಕೆ 75 ವರ್ಷ ಅನ್ನೋಂಥ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಳ ಅವಹೇಳನಕಾರಿಯಾಗಿ ಭಾಳ ಕೀಳು ಮನಸ್ಥಿತಿಯಿಂದ ಬಾಬಾ ಸಾಹೇಬರನ್ನು ಮಾತನಾಡಿದ್ದಾರೆ. ಇತ್ತೀಚೆಗೆ ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರನ್ನು ಸ್ಮರಿಸುವಂಥ ಒಂದು ಫ್ಯಾಷನ್ ಕೆಲವರಿಗೆ ಆಗೋಗ್ಬಿಟ್ಟಿದೆ. ಅದಕ್ಕಿಂತ ದೇವರೇ ಅಂತೇಳಿ ಸ್ಮರಿಸಿದರೆ 7 ಜನ್ಮದಲ್ಲೂ ಕೂಡ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂಥೇಳಿ ಅಮಿತ್ ಶಾ ಅವರು ಏನು ಮಾತಾಡಿದ್ದಾರೆ. ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಒಂದು ಹೇಳಿಕೆ, ಪ್ರಜಾಪ್ರಭುತ್ವ ವಿರುದ್ಧವಾಗಿರ್ತಕ್ಕಂಥ ಒಂದು ಹೇಳಿಕೆ. ಯಾಕೆಂದರೆ ಈ ದೇಶ, ಭಾರತ ದೇಶ ಭಾಳ ಸಮೃದ್ಧಿಯಾಗಿ ಸ್ನೇಹ, ಪ್ರೀತಿ, ಸಮಾನತೆ, ಗೌರವ, ಘನತೆಯಿಂದ ಬದುಕ್ತಾ ಇದ್ದಂಥ ಈ ಭಾರತ ದೇಶದಲ್ಲಿ ಮನುವಾದಿಗಳು ನೀವು ಈ ದೇಶಕ್ಕೆ ಬಂದ ನಂತರವೇ ಈ ದೇಶದಲ್ಲಿ ನರಕ ಅನ್ನೋದು ಬಂತು. ನರಕದಲ್ಲಿ ಬದುಕ್ತಾ ಇದ್ದಂಥ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸ್ವರ್ಗವನ್ನು ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟಿದ ನಂತರ, ಅವರು ಈ ದೇಶಕ್ಕೆ ಸಂವಿಧಾನ ಬರೆದ ನಂತರ, ಅವರು ಈ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟ ನಂತರ ಇವತ್ತು ಅದೇ ಒಂದು ಸಂವಿಧಾನದ ಅಡಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಕೂಡ ಈ ದೇಶದ ಗೃಹ ಮಂತ್ರಿಗಳಾಗಿರೋದು. ಬಾಬಾ ಸಾಹೇಬರು ಒಂದು ವೇಳೆ ಏನಾದರೂ ಸಂವಿಧಾನ ಬರೆದು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶಕ್ಕೆ ಕೊಟ್ಟಿಲ್ಲ ಅಂದರೆ ನೀವು ಯಾವುದೋ ಒಂದು ಮೂಲಿನಲ್ಲಿ ಭಿಕ್ಷೆ ಬೇಡ್ತಾ ಇದ್ರಿ, ಅಥವಾ ನೀವು ನಿಮ್ಮ ಮನಸ್ಥಿತಿ, ನಿಮ್ಮ ನಡವಳಿಕೆ ಇತ್ತಲ್ಲ ಗೂಂಡ ಪ್ರಕ್ರಿಯೆ, ಅದರಲ್ಲಿ ನೀವು ಜೈಲು ಸೇರ್ತಾ ಇದ್ರಿ. ಆದರೆ ಇವತ್ತು ಎಲ್ಲ ಒಂದು ಅವಕಾಶಗಳು ನಿಮಗೆ ಸಿಕ್ಕಿದೆ. ಇವತ್ತು ದೇಶದಲ್ಲಿ ಒಂದು ಉನ್ನತ ಸ್ಥಾನವಾಗಿರ್ತಕ್ಕಂಥ ಒಂದು ಗೃಹ ಮಂತ್ರಿ ಜಾಗದಲ್ಲಿ ನೀವು ಇದ್ದೀರಾ ಅಂದರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರಣ ಅನ್ನೋದನ್ನು ನೀವು ಮರಿಬಾರ್ದು. ಮಾನ್ಯ ಗೃಹ ಮಂತ್ರಿಗಳೇ, ಅಮಿತ್ ಶಾ ಅವರೇ, ನಿಮ್ಮ ಮನಸ್ಥಿತಿ RSS ಮನಸ್ಥಿತಿ, ಮನುವಾದದ ಮನಸ್ಥಿತಿ, ಮನು ಸಂವಿಧಾನದ ಮನಸ್ಥಿತಿ ಇನ್ನು ನಿಲ್ಲಬೇಕು. ಯಾಕೆಂದರೆ ಇವತ್ತು ಭಾರತ ಅಂಬೇಡ್ಕರ್ ಯುಗ. ನಾನಕ್ ಚಂದ್ ರತ್ತು ಅವರು ಒಂದು ಮಾತು ಹೇಳಿದ್ದಾರೆ, ಏನಂತ ಗೊತ್ತಾ? 2024 ಹಿಂದೆ ಈ ದೇಶದಲ್ಲಿ ಗಾಂಧಿಯುಗ ಇತ್ತು. ಅಸಮಾನತೆ, ಅಸ್ಪೃಶ್ಯತೆ, ಕೊಲೆ, ಸುಲಿಗೆ, ದರೋಡೆ, ದಬ್ಬಾಳಿಕೆ ತುಂಬಿರ್ತಕ್ಕಂಥ ದೇಶವಾಗಿತ್ತು. 2024 ಮುಗಿದ ನಂತರ ಅಂಬೇಡ್ಕರ್ ಯುಗ ಪ್ರಾರಂಭ ಆಗುತ್ತೆ ಅಂತೇಳಿ, ಅದು ಇವತ್ತು ಅಂಬೇಡ್ಕರ್ ಯುಗ ಪ್ರಾರಂಭ ಆಗ್ತಾ ಇದೆ. ನಾವು ರಾಜಕೀಯವಾಗಿ ಸೋತಿರ್ಬೋದು, ಆದರೆ ಎಲ್ಲ ಕ್ಷೇತ್ರದಲ್ಲೂ ನಾವು ಗೆದ್ದಿದ್ದೀವಿ. ರಾಜಕೀಯವಾಗಿ ಇವತ್ತು ಸೋತಿರ್ಬೋದು, ನಾವು ಬಹುಜನರು, ದೇಶದ ಮೂಲ ನಿವಾಸಿಗಳು ಸೋತಿರ್ಬೋದು, ಆದರೆ ಒಂದಿನ ಗೆದ್ದೇ ಗೆಲ್ತೀವಿ. ಈ ದೇಶದ ಏನು ವ್ಯವಸ್ಥೆ, ಈ ದೇಶದ ಸಂಸ್ಕೃತಿ, ಈ ದೇಶದ ಕಾನೂನನ್ನು ಎತ್ತಿಡಿತೀವಿ.
ಈ ದೇಶದ ಸಂವಿಧಾನವನ್ನು ಎತ್ತಿಡಿತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದೇಶದ ಮೂಲೆಯಲ್ಲೂ ಕೂಡ ಮೊಳಗುತ್ತೆ. ಯಾಕೆಂದರೆ ಅಂಬೇಡ್ಕರ್ ಇಲ್ದಿರ್ತಕ್ಕಂಥ ಭಾರತವನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಇಲ್ದಿರ್ತಕ್ಕಂಥ ಭಾರತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವತ್ತು ಭಾರತ ದೇಶ ನಾನಾ ರೀತಿಯಾದಂಥ ಧರ್ಮ, ದೇವರು, ಆಚಾರ, ವಿಚಾರ, ಜಾತಿ ಇವೆಲ್ಲವೂ ಕೂಡ ತುಂಬಿರ್ತಕ್ಕಂಥ ಈ ಭಾರತದಲ್ಲಿ ಇವತ್ತು ಐಕ್ಯತೆಯಿಂದ, ಸಮಗ್ರತೆಯಿಂದ ಇವತ್ತು ಭಾರತ ಮುಂದುವರಿತಾ ಇದೆ ಅಂದರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಕಾರಣ. ಇವತ್ತು ದೇಶ ಇವತ್ತು ಬಡವನಿಗೆ, ನಿರ್ಗತಿಕನಿಗೆ, ಮಹಿಳೆಗೆ, ಬಡವರಿಗೆ, ಕೆಳಜಾತಿಗಳಿಗೆ ಕಾನೂನು ರಕ್ಷಣೆ ನೀಡಿ ಅವರು ಗೌರವ ಘನತೆಯಿಂದ ತಲೆ ಎತ್ತಿ ಇವತ್ತು ಬದುಕೋದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ದೇವರೇ ಅಂದ್ರೆ ಸ್ವರ್ಗ ಸಿಗುತ್ತೋ ಇಲ್ವೋ, ಆದ್ರೆ ಅಂಬೇಡ್ಕರ್ ಅಂದ್ರೆ ಸ್ವರ್ಗ ಖಂಡಿತವಾಗ್ಲೂ ಸಿಗುತ್ತೆ. ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅದು ಗೊತ್ತಾಗಿದೆ. ಅದಕ್ಕೆ ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಶಬ್ದವನ್ನು ನೀವು ಸಹಿಸಲೇದೇನೆ ಉರಿಯಾಗೋಗ್ಬಿಡ್ತು, ನಿಮ್ಗೆ ಉರಿದೋಗ್ಬಿಡ್ತು. ನಿಮಗೆ ಉರಿಬೇಕಿನ್ನು ನಿಮಗೆ ಉರಿಸ್ತೀವಿ ನಾವು. ಈ ದೇಶದಲ್ಲಿ ಅಸಮಾನತೆ ಇತ್ತು, ರಾಜಕೀಯ ಅಸಮಾನತೆ ಇತ್ತು, ಸಾಮಾಜಿಕ ಅಸಮಾನತೆ ಇತ್ತು, ಆರ್ಥಿಕ ಅಸಮಾನತೆ ಇತ್ತು. ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ, ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ, ರಾಜಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆನಲ್ಲಿ ಬಹಳ ಐಷಾರಾಮಿಯಾಗಿ ಜೀವನ ಮಾಡ್ತಾ ಇದ್ರಿ. ಕೆಲವು ಮಂದಿ ಈ ದೇಶದಲ್ಲಿ ಸಂಪತ್ತನ್ನ ಲೂಟಿ ಮಾಡಿ ತನ್ನ ಕಪಿಮುಷ್ಟಿನಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರಿ. ಆದರೆ ಅಂಬೇಡ್ಕರ್ ಹುಟ್ಟಿ ಸಂವಿಧಾನ ಬರೆದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಈ ದೇಶಕ್ಕೆ ಕೊಟ್ಟು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂಥ ಒಂದು ಸಿದ್ಧಾಂತದ ಮುಖಾಂತರವಾಗಿ ಈ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟು ಎಲ್ಲರಿಗೂ ಅವಕಾಶಗಳು ಸಿಕ್ತು. ಎಲ್ಲ ಜಾತಿಗಳು ಇವತ್ತು MLAಗಳಾಗ್ತಾ ಇದ್ದಾರೆ, ಮಂತ್ರಿಗಳಾಗ್ತಾ ಇದ್ದಾರೆ, ಡಾಕ್ಟರ್ಗಳಾಗ್ತಾ ಇದ್ದಾರೆ, ಇಂಜಿನಿಯರ್ಗಳಾಗ್ತಾ ಇದ್ದಾರೆ, DC ಆಗ್ತಾ ಇದ್ದಾರೆ, ಜಡ್ಜ್ಗಳಾಗ್ತಾ ಇದ್ದಾರೆ ಅನ್ನೋಂಥ ಒಂದು ವಾತಾವರಣವನ್ನು ಸಹಿಸಲಾರ್ದೇ ನಿಮ್ಗೆ ಉರಿದೋಯ್ತು. ಉರಿಬೇಕು ನಿಮ್ಗೆ ಇನ್ನೂ ಕೂಡ. ಅಮಿತ್ ಶಾ ಅವರೇ ಇನ್ನೂ ಕೂಡ ಉರಿಬೇಕು. ಯಾಕೆಂದ್ರೆ ಈ ದೇಶ ನಮ್ಮದು, ಭಾರತ ನಮ್ಮದು. ಭಾರತಕ್ಕೆ ಅನ್ನವನ್ನು ಹುಡ್ಕೊಂಡು ಬಂದಂತ ನೀವು ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದೆಲ್ಲವನ್ನ 2500 ವರ್ಷಗಳ ಕಾಲ ಸಹಿಸ್ಕೊಂಡು ಈ ದೇಶದಲ್ಲಿ ನಾವು ಬದುಕಿದ್ರು ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕಾ? ಇದೇ ರೀತಿ ಇರಬೇಕಾ? ನೀವು ಕೂಡ ನಿಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡು ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಗೌರವ ಕೊಟ್ಟು ಬದುಕಿದ್ರೆ ನೀವು ಈ ದೇಶದಲ್ಲಿ ಇರ್ತೀರಿ. ಇಲ್ಲ ಅಂದ್ರೆ ಈ ದೇಶದಿಂದ ಒತ್ತು ಓಡಿಸುವಂತ ಕೆಲಸ ಈ ದೇಶದ ಮೂಲ ನಿವಾಸಿಗಳಾದ ನಾವು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಮುಂದೊಂದು ದಿನ ಇವತ್ತು ನಾವು ಸೋತಿರ್ಬೋದು ರಾಜಕೀಯವಾಗಿ, ಮುಂದೊಂದು ದಿನ ಗೆದ್ದೇ ಗೆಲ್ತೀವಿ. ಆ ಗೆಲ್ಲುವಂಥ ಸಂದರ್ಭದಲ್ಲಿ ನೀವು ಇರ್ತೀರಿ. ಆವತ್ತು ನೀವು ಮಾಡಿರ್ತಕ್ಕಂಥ ಅಸಮಾನತೆ, ಅಸ್ಪೃಶ್ಯತೆ, ಮೇಲು ಕೀಳು, ಅರಾಜಕತೆ, ಆರ್ಥಿಕ ಅಸಮಾನತೆ ಇವೆಲ್ಲವನ್ನ ಕಿತ್ತೊಗೆದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂಥ ಒಂದು ಸಂವಿಧಾನದ ಮೌಲ್ಯಗಳನ್ನ ಜಾರಿಗೆ ತಂದೇ ತರ್ತೀವಿ. ಅದನ್ನು ನೀವು ನೋಡ್ತೀರಾ. ಅಮಿತ್ ಶಾ ಅವರು ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕು. ನೀವು ಏನು RSS ಮನಸ್ಥಿತಿ ಇತ್ತು, ಮನುವಾದದ ಮನಸ್ಥಿತಿ ಇತ್ತು, ಜಾತಿವಾದದ ಮನಸ್ಥಿತಿ ಇತ್ತು, ಇವತ್ತು ದೇಶಕ್ಕೆ ನೀವು ಸಾರಿದ್ದೀರಿ. ನಿಮ್ಮ ಮನಸ್ಥಿತಿ ಏನು ಅಂತೇಳಿ ನಾವೆಲ್ಲರೂ ಕೂಡ ದೇವರು ಅಂತ ಹೇಳ್ಬಿಟ್ಟು ಇವರು ಮನೆಯಲ್ಲಿ ಜಪ ಮಾಡ್ಕೊಂಡು ಕೂತ್ಕೊಳ್ಳಿ, ನಾವು ಈ ದೇಶದ ಸಂಪತ್ತನ್ನ ಅನುಭವಿಸೋಣ ಅಂತೇಳಿ ನೀವು ಇವತ್ತು ಈ ಮಾತನ್ನ ಹೇಳಿದ್ದೀರಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ನಿಮ್ಮ ತಂತ್ರ ಕುತಂತ್ರಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಮಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವು ಹಿಂದೆ ನಮ್ಮ ಪೂರ್ವಿಕರೆಲ್ಲ ಮೋಸ ಹೋಗ್ತಾ ಇದ್ರು ನಿಮ್ಮ ತಂತ್ರ ಕುತಂತ್ರಗಳಿಗೆ. ನಾವು ಮೋಸ ಹೋಗೋದಿಲ್ಲ. ಯಾಕೆಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ನಿಮ್ಮ ತಂತ್ರ ಕುತಂತ್ರಗಳನ್ನು ನಮಗೆ ಕಿವಿನಲ್ಲಿ ಹೇಳಿ ಹೋಗಿದ್ದಾರೆ. ನಾವು ಯಾವತ್ತೂ ಕೂಡ ನಿಮ್ಮ ತಂತ್ರ ಕುತಂತ್ರಗಳಿಗೆ ಬಲಿಯಾಗಲ್ಲ. ಇವತ್ತು ಗಾಂಧಿ ಒಂದ್ಸಾರಿ ಅವರಿದ್ದಂಥ ಸಂದರ್ಭದಲ್ಲಿ ರಾಮ ಭಜನೆ ಮಾಡಿಕೊಂಡು ಕೇರಿಗಳಿಗೂ ಕೂಡ ಹರಿಜನ ಸಂಘ ಕಟ್ಕೊಂಡು ರಾಮ ಭಜನೆಗಳು ಮಾಡ್ಕೊಂಡು ನೀವು ಮನೆಯಲ್ಲಿ ಇರಿ, ನಾವು ದೇಶ ಆಳ್ತೀವಿ ಅಂತೇಳಿ ಮೋಸ ಮಾಡಿದ್ರು.
ಅದೇ ರೀತಿಯಾದಂಥ ಹೇಳಿಕೆ ಇವತ್ತು ನೀವು ಕೂಡ ದೇವರು ಅಂದ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಳ್ಳಿ, ನಾವು ಈ ದೇಶವನ್ನು ಲೂಟಿ ಹೊಡಿತೀವಿ ಅಂತೇಳಿ ನೀವು ಇವತ್ತು ಈ ಹೇಳಿಕೆಯನ್ನು ನೀಡಿದ್ದೀರಂತ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಅಮಿತ್ ಶಾ ಅವರೇ, ನೀವು ಈ ಒಂದು ಹೇಳಿಕೆ ಮುಖಾಂತರವಾಗಿ ಇವತ್ತು ಅಂಬೇಡ್ಕರ್ ವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದೀರಿ. ಯಾವುದೇ ಕಾರಣಕ್ಕೂ ಈ ದೇಶದ ಕೋಟಿ ಅಂಬೇಡ್ಕರ್ ವಾದಿಗಳು ನಾವು ಸಹಿಸಲ್ಲ. ನಿಮ್ಮನ್ನ ದೇಶ ದ್ರೋಹಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಅಂತೇಳಿ ನಾವು ಇವತ್ತು ನಿಮ್ಮನ್ನ ಪರಿಗಣಿಸ್ತಿದ್ದೀವಿ. ಇನ್ನು ಮುಂದೆ ನಿಮ್ಮ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟಗಳು ಇರುತ್ತೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಬಹುಜನ ಸಮಾಜದ ಎಲ್ಲ ಏನು ವ್ಯಕ್ತಿಗಳು ಅಂತ ಹೇಳ್ತಾ ಅಂಬೇಡ್ಕರ್ ವಾದಿಗಳು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಸಾಂಕೇತಿಕವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಕಾರ್ಯಕ್ರಮನ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಬದಲಾಗಿಲ್ಲ ಅಂದರೆ ನಿಮ್ಮ ವಿರುದ್ಧವಾದಂಥ ಹೋರಾಟ ನಿರಂತರವಾಗಿ ಇರುತ್ತೆ ಅನ್ನೋಂಥ ಮಾತನ್ನು ಎಚ್ಚರಿಕೆಯನ್ನು ನೀಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್. ಜೈ ಭೀಮ್.